ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಮದುಮಗ ದ ಮ್ಯಾಕ್ಸ್ ಮಂಜು ಅವರು ಇದ್ದಾರೆ. ಸೊ ಮದುವೆ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಮುಖತಃ ಭೇಟಿಯಾಗಿ ಎಂಗೇಜ್ಮೆಂಟ್ ಆದ ನಂತರ ವಿಶ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ಮದುವೆ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ, ಏನು ವಿಷಯ? ಸಿಂಪಲ್ ಇದೆ, ಎಲ್ಲ ಮದುವೆ ತಯಾರಿ ಹೇಗೆ ಆಗುತ್ತೋ ಹಾಗೆ. ಅಂದರೆ ನಾವು ಇವಾಗ ಜಾನ್ 23 ಮದುವೆ ಅಂತ ಫಿಕ್ಸ್ ಆಗಿದೆ. ಅದು ದೇವಸ್ಥಾನದಲ್ಲೇ, ನಮ್ಮ ಮನೆ ದೇವಸ್ಥಾನ ಅದು ತಿಮ್ರಾಯಪ್ಪ ಸ್ವಾಮಿ ದೇವಸ್ಥಾನ, ಅನ್ಸಿಗಿರಿ ಅಂತ. ಅಂದರೆ ತಮಿಳ್ನಾಡು ಹೊಸೂರು ಹತ್ರ ಬರುತ್ತೆ. ಅಲ್ಲೇ ದೇವಸ್ಥಾನದಲ್ಲಿ ಆಗಬೇಕು ಅನ್ನೋದು ಆಸೆ. ಅವಳಿಗೂ ಸಿಂಪಲಾಗಿ ಮದುವೆ ಆಗಬೇಕು ಅನ್ನೋದು ಆಸೆ. ಹಾಗಾಗಿ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದರದ್ದೇನು ತಯಾರಿ ಅಂದರೆ ಮಾಮೂಲಿ ಎಲ್ಲರೂ ಮದುವೆಗೆ ಏನು ತಯಾರಿ ಮಾಡ್ಕೋತಾರೆ ಆ ತಯಾರಿ ನಡೀತಿದೆ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ. ಸೊ ಇನ್ನು ನಿಮ್ಮ ಅಂದರೆ ಭಾವಿ ಪತ್ನಿ ಬಗ್ಗೆ ಆ್ಯಕ್ಚುಲಿ ಜಾಸ್ತಿ ಎಲ್ಲೂ ನೀವು ಮಾತಾಡಿಲ್ಲ ಇನ್ಫ್ಯಾಕ್ಟ್. ಸೊ ಹೆಂಗೆ ಅಂದರೆ ಬಿಗ್ ಬಾಸಲ್ಲಿ ಸ್ವಲ್ಪ ಮಾತ್ರ ಹೇಳ್ಕೊಂಡ್ರಿ, ಹೆಂಗೆ ಪರಿಚಯ ಆಯಿತು, ಹೆಂಗೆ ನೀವು ಪ್ರಪೋಸ್ ಮಾಡಿದ್ರಿ, ಆ ಥರದ್ದೆಲ್ಲ ಅಂತ ಸ್ವಲ್ಪ ಬ್ರೀಫಾಗಿ ಹೇಳೋದಾದರೆ ಎಲ್ಲಿ ಸಿಕ್ಕಿದ್ರು, ಹೆಂಗೆ ಇಷ್ಟ ಆಯಿತು, ಹೆಂಗೆ ಪ್ರಪೋಸ್ ಮಾಡಿದ್ರಿ ಅದೆಲ್ಲ? ಏನು ಅದೇ ಒಂದು ಮ್ಯೂಚುವಲ್ ಫ್ರೆಂಡ್ ಕಡೆಯಿಂದ ಪರಿಚಯ ಆಗಿದ್ದು. ಅವಳು ಲೈಕ್ ಮಲ್ಟಿ ಆರ್ಗನ್ಸ್ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿದ್ದಾಳೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ. ಒಂದಷ್ಟು ವಿಚಾರಗಳಿಗೆ ಸ್ವಂತ ಇದ್ರಲ್ಲ, ಆನೇಕಲ್ ಬಾಲರಾಜ್ ಮಗ ಸ್ವಂತ ತೀರೋದವಾಗ ಅವರಿಗೆಲ್ಲ ಕೌನ್ಸ್ಲಿಂಗ್ ಎಲ್ಲ ಕೊಟ್ಟಿದ್ರು ಅವಳು. ಅಲ್ಲಿ ಆ ಮೂಲಕ ಪರಿಚಯ ಆಗಿದ್ದು. 1-2-3 ಮಂತ್ಸಲ್ಲೇ ಅದು ಇಬ್ಬರಿಗೂ ಇಷ್ಟ ಆಗಿದ್ದು. ಅಲ್ಲಿಂದ ಪರಿಚಯ ಆಗಿ ಸಿಕ್ಕಾಪಟ್ಟೆ ಸಿಂಪಲ್ ಹುಡುಗಿ. ಆಮೇಲೆ ನಮಗೆ ಅಡ್ಜಸ್ಟ್ ಆಗುವಂಥವಳು. ಆಮೇಲೆ ತುಂಬಾ ಕಷ್ಟ ಸುಖಗಳು ನೋಡ್ಕೊಂಬಂದಿರೋಂಥ ಹುಡುಗಿ. ಹಾಗಾಗಿ ಅದು ಫಸ್ಟ್ ಭೇಟಿ ಆದವಾಗ ಅದು ಅನಿಸುತ್ತೆ ಗೊತ್ತಾ, ಇದು ರೈಟ್ ಪರ್ಸನ್ ರೈಟ್ ಅಂತ ಅನಿಸುತ್ತೆ ಗೊತ್ತಾ. ಹಾಗಾಗಿ ಇಬ್ಬರಿಗೂ ಇದಾಗಿ ಒಂದಷ್ಟು ಜರ್ನಿ ಮಾಡಿದ್ವಿ. ಒಂದಷ್ಟು ಫೋನ್ ಕಾಲಲ್ಲಿ ಮಾತಾಡೋದಿರ್ಬೋದು, ಒಂದಷ್ಟು ಲಾಂಗ್ ಜರ್ನಿ ಮಾಡಿರೋದಿರ್ಬೋದು, ಲಾಂಗ್ ಡ್ರೈವ್ ಹೋಗೋದಿರ್ಬೋದು, ಆಮೇಲೆ ಒಂದಷ್ಟು ಟೆಂಪಲ್ಗೆಲ್ಲ ಸುತ್ತಿರೋದಿರ್ಬೋದು. ಆ ಟೈಮಲ್ಲಿ ನಮ್ಮಿಬ್ಬರಿಗೂ ಹೊಂದಾಣಿಕೆ ಆಯಿತು. ಅಂದರೆ ಒಂದು ಆಲ್ಮೋಸ್ಟ್ ನಾನು ಯೋಚನೆ ಮಾಡೋದು ಅವಳು ಯೋಚನೆ ಮಾಡೋದೆಲ್ಲ ಸೇಮ್ ಇತ್ತು ವಿಚಾರಗಳು. ಹಾಗಾಗಿ ನಾವು ಓಕೆ ಮಾಡ್ಕೊಂಡ್ವಿ, ಒಪ್ಕೊಂಡು ಮದುವೆ ಇಲ್ಲಿವರೆಗೂ ಬಂದಿದೆ. ಇನ್ನೇನು ಜಾನ್ 23 ಮದುವೆ ಆಗ್ತದೆ. ಸೊ ಆ್ಯಕ್ಚುಲಿ ಅವ್ರು ಹೇಳ್ತಾರೆ ಒಂದು ಕಡೆ, ನಂಗೆ ಜಾಸ್ತಿ ಟೈಮ್ ಕೇಳಿದೆ, ಬಟ್ ಇಲ್ಲ ಟೈಮ್ ಗೀಮೆಲ್ಲ ಬೇಡ, ಫಿಕ್ಸ್ ಆಗಿದ್ದೀನಿ ಈಗಲೇ, ಇಲ್ಲ ನೀವೇ ಅನ್ನೋ ಥರ ಎಲ್ಲ ಹೇಳಿದ್ರಂತೆ. ಯಾಕೆ ಟೈಮ್ ಜಾಸ್ತಿ ತಗೊಳ್ಳಿಲ್ಲ ನೀವು ಅಂತ? ಅಂದರೆ ಏನಕ್ಕೆ ಅಂದರೆ ಇವತ್ತು ಯೋಚನೆ ಮಾಡೋದು ಒಂದೇ ಇರುತ್ತೆ, ಇನ್ನು 6 ತಿಂಗಳು 1 ವರ್ಷ ಆದಮೇಲೆ ಯೋಚನೆ ಮಾಡೋದು ಒಂದೇ ಇರುತ್ತೆ. ಇವಾಗ ನಾನು ನಿನ್ನ ಮದುವೆ ಆಗ್ತಿದ್ದೀನಿ, ಹಿಂಗೆ ಮದುವೆ ಆಗೋಣ ಅಂತ. ಇವಾಗ ಲವ್ ಮಾಡಿಕೊಂಡು ಲೈಕ್ ಒಂದ್ಸಲ ಅರ್ಥ ಮಾಡ್ಕೋತೀವಲ್ವ, ನಾವು ಏನಂತ ಅರ್ಥ ಮಾಡ್ಕೋತೀವೋ ಹಂಗೆ. ನಾನು ಒಳ್ಳೆ ಗಂಡನಾಗ ಅವಳಿಗೆ ಬದುಕಬೇಕು, ಅವಳು ಒಳ್ಳೆ ಹೆಂಡತಿಯಾಗಿ ನನಗೆ ಬದುಕಬೇಕು. ಅದು ಬಿಟ್ಟರೆ ಇನ್ನು ಅಷ್ಟೇ ಅಲ್ವಾ, ಇನ್ನೇನಿದೆ ಅದರಲ್ಲಿ? ಅಂದರೆ ತುಂಬ ಹುಡ್ಕೊಂಡು, ತುಂಬ ಕೆದ್ಕೊಂಡು, ತುಂಬ ಇದು ಮಾಡ್ಕೊಂಡೆಲ್ಲ ಹೋಗುವಂಥದ್ದು ಎಲ್ಲ ಇಲ್ಲ ಅಂತ ನನಗನ್ಸ್ಬಿಟ್ಟಿದೆ. ಒಂದು ಸಲ ಇಷ್ಟ ಆಯಿತು. ಇವತ್ತು ಇಷ್ಟಪಡೋದು ಇನ್ನು ಎಷ್ಟೋ ವರ್ಷ ಆದರೂ ಇಷ್ಟಪಡ್ತೀವಿ, ಅದಷ್ಟೇ ಅಲ್ವಾ. ಅದೇನು ಸೋಮವಾರ ಒಂಥರ ಮತ್ತು ಬುಧವಾರ ಮತ್ತು ಶನಿವಾರ ಬೇರೆ ಬೇರೆ ಥರ ಎಲ್ಲ ಚೇಂಜ್ ಆಗಲ್ವಲ್ಲ ಬ್ರದರ್. ಅದು ಒಂದು ಸಲ ಇಷ್ಟ ಆಯಿತು ಅಂದರೆ ಇಷ್ಟ ಅಷ್ಟೇ ಬ್ರದರ್. ಹಾಗಾಗಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.